ಅದು ಚಳಿಗಾಲದ ಮಂಜಿನಿಂದ ಆವರಿಸಿದ ಒಂದು ಸಂಜೆಯ ಸಮಯವಾಗಿತ್ತು. ಉತ್ತರಾಖಂಡದ ಸಣ್ಣ ಪಟ್ಟಣವಾದ ದೇವಕುಂಡದ ಬೀದಿಗಳಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಮಾರುಕಟ್ಟೆಯ ಅಂಗಡಿಗಳು ನಿಧಾನವಾಗಿ ಮುಚ್ಚಿಕೊಳ್ಳುತ್ತಿದ್ದವು. ಅದೇ ಪಟ್ಟಣದ ಅಂಚಿನಲ್ಲಿದ್ದ ಒಂದು ಸಣ್ಣ ಗುಡಿಸಲಿನಲ್ಲಿ 40 ವರ್ಷದ ಅರುಣ್ ಒಣಕಟ್ಟಿಗೆಗಳನ್ನು ಸಂಗ್ರಹಿಸುತ್ತಿದ್ದ. ಮುಖದ ಮೇಲೆ ಜೀವನದ ಹೋರಾಟದ ಗೆರೆಗಳು ಆಳವಾಗಿದ್ದರೂ ಕಣ್ಣುಗಳಲ್ಲಿ ಇಂದಿಗೂ ಒಂದು ವಿಚಿತ್ರವಾದ ಕನಸಿತ್ತು. ತನ್ನ ಪುಟ್ಟ ಗುಡಿಸಲು ಮತ್ತು ತಾನು ಬೆಳೆಸಿದ ಹೂವಿನ ಗಿಡಗಳೇ ಅವನ ಪ್ರಪಂಚವಾಗಿತ್ತು. ಒಂದು ಸಂಜೆ ಇಡೀ ಹಳ್ಳಿಯಲ್ಲಿ ದಿಢೀರ್ ಸಂಚಲನ ಸೃಷ್ಟಿಯಾಯಿತು. ಸಾಲು ಸಾಲು ಸರ್ಕಾರಿ ವಾಹನಗಳು ಪಟ್ಟಣದೊಳಗೆ ಬಂದವು. ಸುದ್ದಿ ಹರಡಿತು, ಜಿಲ್ಲೆಯ ಹೊಸ ಡಿಎಂ ಮೊದಲ ಬಾರಿಗೆ ದೇವಕುಂಡಕ್ಕೆ ಆಗಮಿಸುತ್ತಿದ್ದಾರೆ ಎಂದು. ಊರಿನ ಜನರೆಲ್ಲ ಹೊಸ ಡಿಎಂ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ, ಇತ್ತ ಅರುಣ್ ಮಾತ್ರ ತನ್ನ ಗುಡಿಸಲಿನ ಒಳಗಿದ್ದ ಹಳೆಯ ಫೋಟೋವೊಂದನ್ನು ನೋಡುತ್ತಾ ಮೌನವಾಗಿ ಕುಳಿತಿದ್ದ. ಆ ಫೋಟೋದಲ್ಲಿದ್ದ ಯುವತಿ ಮತ್ಯಾರೂ ಅಲ್ಲ, 15 ವರ್ಷಗಳ ಹಿಂದೆ ಅವನಿಂದ ದೂರವಾಗಿದ್ದ ಅವನ ಮಾಜಿ ಹೆಂಡತಿ ಕಾಂಚನ. ಅವರಿಬ್ಬರ ನಡುವೆ ಎಂದಿಗೂ ಜಗಳವಾಗಿರಲಿಲ್ಲ. ಇಬ್ಬರೂ ಒಬ್ಬರನ್ನೊಬ್ಬರು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಆದರೆ ಕಾಂಚನಾಳ ಕನಸುಗಳು ದೊಡ್ಡದಾಗಿದ್ದವು. ಅರುಣನ ಬಡತನ ಅದಕ್ಕೆ ಅಡ್ಡಿಯಾಗಿತ್ತು. ಯಾರನ್ನೂ ದೂಷಿಸದೆ ಅಂದು ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಸಹಿ ಹಾಕಿ ಇಬ್ಬರೂ ದೂರಾಗಿದ್ದರು. ಅಂದು ಕೋರ್ಟಿನಿಂದ ಹೊರಬರುವಾಗ ಕಾಂಚನ ಒಂದು ಮಾತು ಹೇಳಿದ್ದಳು, ನಾನು ನನ್ನ ಗುರಿ ತಲುಪಿದ ತಕ್ಷಣ ಮೊದಲು ನಿನ್ನನ್ನೇ ಹುಡುಕಿಕೊಂಡು ಬರುತ್ತೇನೆ ಎಂದು. ಮರುದಿನ ಬೆಳಿಗ್ಗೆ ಬಿಳಿ ಸೀರೆ, ಮುಖದಲ್ಲಿ ಅದ್ಭುತ ಆತ್ಮವಿಶ್ವಾಸದೊಂದಿಗೆ ಹೊಸ ಡಿಎಂ ಕಾರಿನಿಂದ ಇಳಿದರು. ಹೌದು, ಅವಳು ಕಾಂಚನಾಳೇ ಆಗಿದ್ದಳು. ಜನರ ನಡುವೆ ಹಿಂದೆ ಸರಿದು ನಿಂತಿದ್ದ ಅರುಣನನ್ನು ಕಾಂಚನಾಳ ಕಣ್ಣುಗಳು ಹುಡುಕುತ್ತಿದ್ದವು. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಅವಳು ಮೈಕ್ನಲ್ಲಿ ಕೇಳಿಯೇ ಬಿಟ್ಟಳು, ಈ ಪಟ್ಟಣದಲ್ಲಿ ಅರುಣ್ ಎಂಬ ವ್ಯಕ್ತಿ ಯಾರಾದರೂ ಇದ್ದಾರೆಯೇ? ಊರಿನ ಹಿರಿಯರು ಅರುಣನ ಗುಡಿಸಲಿನ ವಿಳಾಸ ಹೇಳುತ್ತಿದ್ದಂತೆ ಕಾಂಚನ ತನ್ನೆಲ್ಲ ಪ್ರೋಟೋಕಾಲ್ ಬದಿಗಿಟ್ಟು ನೇರವಾಗಿ ಆ ಬಡ ಗುಡಿಸಲಿನ ಕಡೆಗೆ ಹೆಜ್ಜೆ ಹಾಕಿದಳು. 15 ವರ್ಷಗಳ ಬಳಿಕ ಇಬ್ಬರ ಕಣ್ಣುಗಳು ಒಂದಕ್ಕೊಂದು ಎದುರಾದವು. ಸಮಯವೇ ನಿಂತಂತಾಯಿತು. ಗುಡಿಸಲಿನ ಗೋಡೆಯ ಮೇಲೆ ಇಂದಿಗೂ ತನ್ನ ಫೋಟೋ ಜೋಪಾನವಾಗಿರುವುದನ್ನು ಕಂಡು ಕಾಂಚನಾಳ ಕಣ್ಣುಗಳು ತೇವವಾದವು. ಅವಳು ತನ್ನ ಅಧಿಕಾರದ ಹಮ್ಮು ಬಿಮ್ಮು ಮರೆತು ಚಪ್ಪಲಿ ಕಳಚಿ ಆ ಮಣ್ಣಿನ ನೆಲದ ಮೇಲೆಯೇ ಕುಳಿತುಕೊಂಡಳು. ಅರುಣ್ ಇಷ್ಟು ವರ್ಷ ಮದುವೆಯಾಗದೆ ತನಗಾಗಿಯೇ ಕಾಯುತ್ತಿರುವುದನ್ನು ಕಂಡು, ಜೊತೆಗೆ ಊರಿನವರು ಅರುಣ್ ಅವಳ ಬಗ್ಗೆ ಆಡಿದ ಗೌರವದ ಮಾತುಗಳನ್ನು ತಿಳಿಸಿದಾಗ ಕಾಂಚನಾಳ ಕಣ್ಣೀರು ಹರಿಯತೊಡಗಿತು. ಅವಳು ಭಾರವಾದ ಧ್ವನಿಯಲ್ಲಿ ಹೇಳಿದಳು, ಇಂದು ನಾನು ಏನಾಗಿದ್ದೇನೋ ಅದರಲ್ಲಿ ಅತಿ ದೊಡ್ಡ ಪಾಲು ನಿನ್ನದು ಅರುಣ್. ಆ ದಿನ ನೀನು ನಿನ್ನ ಪ್ರೀತಿಗಿಂತ ನನ್ನ ಕನಸುಗಳಿಗೆ ಬೆಲೆ ಕೊಡದಿದ್ದರೆ ನಾನು ಇಷ್ಟು ದೂರ ತಲುಪಲು ಸಾಧ್ಯವೇ ಇರುತ್ತಿರಲಿಲ್ಲ. ಅಲ್ಲಿದ್ದ ಇಡೀ ಗ್ರಾಮವೇ ಮೌನದಲ್ಲಿ ಮುಳುಗಿತ್ತು. ಕಾಂಚನ ನಿಧಾನವಾಗಿ ಎದ್ದು ಅರುಣನ ಕೈಹಿಡಿದು ಹೇಳಿದಳು, ನನ್ನ ಯಶಸ್ಸು ನಿನ್ನ ತ್ಯಾಗವಿಲ್ಲದೆ ಅಪೂರ್ಣ ಅರುಣ್. ಅಂದು ಕೊಟ್ಟ ಮಾತಿನಂತೆ ಇಂದು ನಿನ್ನನ್ನು ಕರೆದೊಯ್ಯಲು ಬಂದಿದ್ದೇನೆ. ಹಲವು ವರ್ಷಗಳ ಹಿಂದೆ ಬಡತನಕ್ಕೆ ಹೆದರಿ ದೂರಾಗಿದ್ದ 2 ಹೃದಯಗಳು ಇಂದು ಯಶಸ್ಸು, ಗೌರವ ಮತ್ತು ಅಪ್ರತಿಮ ತ್ಯಾಗದ ಮೂಲಕ ಮತ್ತೊಮ್ಮೆ ಒಂದಾಗಿದ್ದವು.